ನಮಸ್ತೆ, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಸ್ನೇಹಿತರೆ, ಇನ್ನೂ ಕೂಡ ಮದುವೆ ಆಗಿಲ್ಲ, ಆದರೆ ಮಿಂಡನಿಂದ ಸುಖ ಪಡಿಬೇಕು ಅಂತ ರಿಷಿ ಪಟೇಲ್ ಅವರು ತಮ್ಮ ಮಾಹಿತಿನ ನಮಗೆ ಕಳಿಸಿರ್ತಾರೆ. ಇವರ ಪೂರ್ಣ ಮಾಹಿತಿ ಹೇಳ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆನ್ ಮಾಡ್ಕೊಳ್ಳಿ. ಇವರ ಹೆಸರು ರಿಷಿ ಪಟೇಲ್. ಊರು ಬಂದ್ಬಿಟ್ಟು ರಂಭಾಪುರದಲ್ಲಿ ವಾಸವಾಗಿರೋದು. ಮನೆಯ ಕೊನೆಯ ಮಗಳು ಇವರೇ ಆಗಿರ್ತಾರೆ ಸ್ನೇಹಿತರೆ. ಪ್ರಸ್ತುತ ಇನ್ನೂ ಕೂಡ ವಿವಾಹ ಇವ್ರಿಗೆ ಆಗಿಲ್ಲ ಅಂತ ತಿಳಿಸಿರ್ತಕ್ಕಂಥದ್ದು. ಆ್ಯಂಡ್ ಇವರು ನೋಡೋದು ಕೂಡ ಸ್ಲಿಮ್ ಆಗಿ ಸಖತ್ತಾಗಿ ಬಿಳಿಯ ಬಣ್ಣದ ಚರ್ಮ ಹೊಂದಿರತಕ್ಕಂಥದ್ದು, ಸ್ವಲ್ಪ ದಪ್ಪನೆಯ ಶರೀರ ಹೊಂದಿದ್ದೇನೆ ಆ್ಯಂಡ್ ದುಂಡು ಮುಖ ಕೂಡ ಇವ್ರಿಗೆ ಇದೆ ಅಂತ ಈ ಒಂದು ರಿಷಿ ಅವರು ತಿಳಿಸಿರ್ತಕ್ಕಂಥದ್ದು. ಇವರ ಕುಟುಂಬದ ಮಾಹಿತಿ ನೋಡೋದಾದರೆ, ಮನೆಯ ಎಲ್ಲ ಜವಾಬ್ದಾರಿ ನನ್ನ ಮೇಲಿದೆ, ಹಾಗಾಗಿ ಇವಾಗ ಅದನ್ನೆಲ್ಲನೂ ಕೂಡ ಒಂದು ಕಡಿಮೆ ಮಾಡಿಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ತೀರ್ಮಾನದಿಂದ ಈ ರೀತಿಯ ಒಂದು ತೀರ್ಮಾನ ಪಡೆದುಕೊಂಡಿದ್ದೇನೆ ಅಂತ ಹೇಳಿದ್ದಾರೆ. ಗಂಡು ವರ ನನ್ನನ್ನು ಮದುವೆ ಆಗೋರು, ಸ್ನೇಹ ಬಯಸುವವರು ಈ ರೀತಿ ಇರಬೇಕು, ಹಸು ಕರ ಇದರೆಲ್ಲರ ಬಗ್ಗೆ ಜ್ಞಾನ ಇರಬೇಕು, ಅದನ್ನೆಲ್ಲನೂ ಕೂಡ ಸಾಕಿರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಯಾಕಂದರೆ ಅವುಗಳಂದರೆ ಇವ್ರಿಗೆ ತುಂಬ ಪ್ರೀತಿ, ಹಾಗಾಗಿ ಹೇಳ್ತಿರೋದು. ಅದರ ಬಗ್ಗೆ ಮಾಹಿತಿ ಕೂಡ ಇರಬೇಕು, ಸ್ವಂತದಾಗಿರ್ತಕ್ಕಂಥ ಮನೆ ಕೂಡ ಹೊಂದಿರಬೇಕು, ಕಪ್ಪು ಬಣ್ಣ ಇದ್ದರೂ ಕೂಡ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ನೀವು ನೋಡೋದಕ್ಕೆ ಕಪ್ಪು ಇದ್ದೀರಾ, ಪರವಾಗಿಲ್ಲ, ನಾನು ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅಂತ ಹೇಳಿರೋದು. ನಾನು ಕರೆದ ಕಡೆ ಸ್ವತಃ ನೀವೇ ಯೋಚನೆ ಮಾಡದೇ ಬರಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ನಾನು ಹೇಳಿದಾಗೆಲ್ಲ ಕೇಳ್ಕೋಬೇಕು. ನಾನು ನಿಮಗೆ ಕಾರ್ ಕೊಡ್ತೇನೆ, ಬೈಕ್ ಕೊಡ್ತೇನೆ, ಮನೇಲಿರೋದಕ್ಕೆ ಪೇಸ್ ಕೂಡ ಕೊಡ್ತೇನೆ ಅಂತ ಈ ಒಂದು ರಿಷಿ ಅವರು ಹೇಳಿರ್ತಕ್ಕಂಥ ಸ್ನೇಹಿತರೆ. ಸೊ ಯಾರು ಕೂಡ ಇಂಥ ಆಫರ್ ಕೊಡಲ್ಲ ಅಂತ ನಾನು ಹೇಳ್ತೀನಿ ನೋಡಿ. ಇವರ ಕಾರ್ ಇದೆ ಅಂತ ಹೇಳಿದರು, ಬನ್ನಿ ನೋಡೋಣ ಗೈಸ್. ಅವ್ರ ಹತ್ರ ಇರ್ತಕ್ಕಂಥ ರೇಂಜ್ ರೋವರ್ ಈ ಒಂದು ಸ್ಪೆಷಲಿ ಕಾರ್ನ ನೋಡ್ಕೊಳ್ತಿರ್ಬೋದು. ಇದು ರೇಂಜ್ ರೋವರ್ ಕಾರ್ ಆಗಿರುತ್ತೆ. ಇದೇ ರೀತಿಯ ಒಂದು ಮಾಡೆಲ್ ಈ ಒಂದು ರಿಷಿ ಅವರ ಹತ್ರ ಅವೈಲಬಿಲಿಟಿ ಇದೆ. ರೇಂಜ್ ರೋವರ್ ವೆಲ್ಲರ್ ಸ್ಪೆಷಲಿಸ್ಟ್ ಕಾರ್ ರಿವಿಂಗ್ ಮಾಡೆಲ್ ಮಿನಿಮಲಿಸ್ಟ್ ಅಂತ ಹೇಳಿದ್ದಾರೆ. ದ ವೆಲ್ಲರ್ ಗೆಟ್ಸ್ ಬ್ಲಿಕ್ ಆ್ಯಂಡ್ ಯು ಮಿಸ್ ಇಟ್ ಅಪ್ಡೇಟ್, ಸೊ ಸ್ಪೆಂಡ್ ದ ಗುಡ್ ಪಾರ್ಟ್ ಆಫ್ ದ ಜಿನಿಯಂಟ್ ಬೆಟರ್ ಲುಕ್ ಅಂತ ಹೇಳಿರೋದು. ಲುಕ್ಕಿಂಗಲ್ಲಿ ಜೀನಿಯಸ್ ಆಗಿ ಒಂದು ಹೊಸ ಮಾಡೆಲಲ್ಲಿ ಈ ಒಂದು ರೇಂಜ್ ರೋವರ್ ಕಾರ್ ಲುಕ್ಕಲ್ಲಿ ಚೆನ್ನಾಗಿದೆ. ಇದರಲ್ಲಿ ನೀವು ಎಲ್ಲಿ ಬೇಕಾದರೂ ಕೂಡ ಸುತ್ತಾಡಿಕೊಂಡು ಎಂಜಾಯ್ ಕೂಡ ಮಾಡ್ಬೋದು ಅಂತ ಅವರು ಹೇಳಿರೋದು. ನೀವೇ ನೋಡ್ಕೊಳ್ತಿರ್ಬೋದು ಸ್ನೇಹಿತರೆ. ಮಿನಿಮಮ್ 15 to 20 lakhs ಈ ಒಂದು ರೇಂಜ್ ರೋವರ್ ಕಾರಿನ ಒಂದು ರೇಟ್ ಆಗಿರುತ್ತೆ. ಎಕ್ಸ್ ಶೋರೂಮ್ ಪ್ರೈಸ್ ಬಂದ್ಬಿಟ್ಟು ಅದೇ ಆಗಿದೆ. ಆ್ಯಂಡ್ ಕಲರಿಂಗಲ್ಲಿ ಮಾಡೆಲಲ್ಲಿ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ. ಆ್ಯಂಡ್ ಈ ಕಡೆ ನೋಡೋದಾದರೆ ಅದರ ಒಳಗಡೆ ಇರ್ತಕ್ಕಂಥ ಸಿಸ್ಟಮೆಟಿಕ್ ಈ ರೀತಿ ಇದೆ. ನೀವು ಈ ಕಡೆ ಕೂತ್ಕೊಂಡು ಎಂಜಾಯ್ ಮಾಡಬಾರ್ದು, ನಿಮಗೆ ಕಂಫರ್ಟೇಬಲ್ ಆಗಿ 2 ಸೀಟ್ಗಳ ಅವೈಲಬಿಲಿಟಿ ಇದೆ. ಇದು ಬಂದ್ಬಿಟ್ಟು ಈ ಕಡೆ 3 ಮೆಂಬರ್ಸ್ ಸೀಟ್, ಈ ಹಿಂದ್ಗಡೆ 3 ಮೆಂಬರ್ಸ್ ಅವೈಲಬಿಲಿಟಿ ಆಗ್ಬೋದು, ಮುಂದ್ಗಡೆ 2 ಜನ ಕೂತ್ಕೊಳ್ಬೋದು ಅಂತ ಹೇಳಿದ್ದಾರೆ. ಆ್ಯಂಡ್ ಕಲರಿಂಗಲ್ಲೂ ಲುಕ್ಕಲ್ಲೂ ಈ ಒಂದು ರೇಂಜ್ ರೋವರ್ ಕಾರ್ ಬಂದ್ಬಿಟ್ಟು ಸಖತ್ತಾಗಿ ಅಟ್ರಾಕ್ಟಿವ್ ಆಗಿ ಕಿಲ್ಲಿನ ಥರ ಹಾಟ್ ಲುಕ್ಕಲ್ಲಿ ಕಾಣಿಸ್ತಿದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ನೀವು ಕೂಡ ನೋಡ್ಕೊಳ್ತಿದ್ದೀರಾ, ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ. ಕಲರಿಂಗಲ್ಲಿ ಸೀಟ್ ಕಲರಲ್ಲಿ ಆ್ಯಂಡ್ ಇದರ ಒಳಗಡೆ ಇರ್ತಕ್ಕಂಥ AC ಆ್ಯಂಡ್ ಸಾಂಗ್ ಟೈರ್ಸ್ ಈ ಒಂದು ಡೋರ್ಸ್ ಎಲ್ಲನೂ ಕೂಡ ಅಷ್ಟೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ. ಸೊ ಈ ರೀತಿಯ ಒಂದು ರೇಂಜ್ ರೋವರ್ ಕಾರ್ ಜೊತೆಗೆ ರಿಷಿ ಅವರು ನಿಮಗೆ ಬೇಕಾಗಿದ್ದರೆ ಪ್ರಸ್ತುತ ನಿಮ್ಮ ಮಾಹಿತಿಗಳನ್ನು ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅಥವಾ ಜಿಮೇಲ್ ಮುಖಾಂತರ ನಿಮ್ಮ ಡೀಟೇಲ್ಸ್ಗಳನ್ನು ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಿಮಗೆ. ನಮಸ್ತೆ, ಟೇಕ್ ಕೇರ್, ಬಾಯ್.